ಕಳೆದ 2 ದಿನಗಳಿಂದ ನಿರಂತರವಾಗಿ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಈಗ ನದಿಗೆ ಹರಿಸಲಾಗ್ತಿರುವಂಥದ್ದು. ಸದ್ಯ 1,15,000 ಕ್ಯೂಸೆಕ್ಸ್ ಅಷ್ಟು ನೀರನ್ನು ನದಿಗೆ ಹರಿಬಿಟ್ಟಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಪ್ರಮಾಣದ ನೀರು ಈಗ ತುಂಗಭದ್ರಾ ಜಲಾಶಯದಿಂದ ನದಿಗೆ ಬರ್ತಾ ಇರುವಂಥದ್ದು. ಹೀಗಾಗಿ ಏನು ತುಂಗಭದ್ರಾ ನದಿಗೆ ಸಾಕಷ್ಟು ಪ್ರಮಾಣದ ನೀರು ಹೊರ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನದಿಯು ಕೂಡ ಸಾಕಷ್ಟು ವೇಗವಾಗಿ ಬೋರ್ಗರಿತಾ ಇರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಒಟ್ಟು 33 ಕ್ರಸ್ಟ್ ಗೇಟ್ಗಳ ಪೈಕಿ ಈಗಾಗಲೇ 31 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಸುವಂಥ ಒಂದು ಕೆಲಸವನ್ನು TB ಅಧಿಕಾರಿಗಳು ಮಾಡ್ತಿರುವಂಥದ್ದು. ಈಗಾಗಲೇ 105 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ 60 TMC ನೀರನ್ನು ಹಂತ ಹಂತವಾಗಿ ಖಾಲಿ ಮಾಡಬೇಕನ್ನುವಂಥ ಒಂದು ತಜ್ಞರ ಅಭಿಪ್ರಾಯವನ್ನು ಹೇಳಿರುವಂಥದ್ದು. ಈಗಾಗಲೇ ಅಂದರೆ ಕಳೆದ 2 ದಿನಗಳ ಅಂದರೆ 2 ಹಗಲು ಮತ್ತು 3 ರಾತ್ರಿ ಸೇರಿದಂತೆ ಈಗಾಗಲೇ ಒಟ್ಟು 17 TMC ನೀರನ್ನು ಈವರೆಗೂ ಅಧಿಕಾರಿಗಳು ನದಿಗೆ ಹರಿಸ್ತಿರುವಂಥದ್ದು. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳು ಮತ್ತು ಆಂಧ್ರದ 3 ಜಿಲ್ಲೆಗಳು ಹಾಗೆ ತೆಲಂಗಾಣದ 1 ಜಿಲ್ಲೆ, ಒಟ್ಟು 3 ರಾಜ್ಯದ 8 ಜಿಲ್ಲೆಗಳಿಗೆ ಜೀವನಾಡಿಯಾಗಿರುವಂಥ ತುಂಗಭದ್ರಾ ಜಲಾಶಯ ಇದೀಗ ಬರಿದಾಗುವಂಥ ಒಂದು ಆತಂಕ ರೈತರಲ್ಲಿ ಇರುವಂಥದ್ದು. ಅಂದರೆ ಈಗಾಗಲೇ ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿರುವಂಥದ್ದು. ಅಂದರೆ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿರುವಂಥದ್ದು. ಇದೇ ಒಂದು ನೀರು ಅಂದರೆ ಕಾಲುವೆ ಮೂಲಕ ಹೋಗಿ ರೈತರ ಬೆಳೆಗಳಿಗೆ ಜೀವ ಉಳಿಸುವಂಥ ಒಂದು ಜೀವನಾಡಿ ತುಂಗಭದ್ರಾ ಜಲಾಶಯ ಆಗಿತ್ತು. ಆದರೆ 2ನೇ ಬೆಳೆಗಳಿಗೆ ಈಗ ನೀರು ಸಿಗೋದಿಲ್ಲ ಅನ್ನುವಂಥ ಒಂದು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿ ಪ್ರಕಾರ ಏನು 60 TMC ಅಂದರೆ ಏನು ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟದ ಪೈಕಿ 20 ಅಡಿ ಕುಗ್ಗಿಸಿ ಗೇಟ್ ರಿಪೇರಿ ಕಾರ್ಯ ಮಾಡಬೇಕಾಗುತ್ತೆ. ಹಾಗಾಗಿ 68 TMC ಅಷ್ಟು ನೀರನ್ನು ಅಂದಾಜವಾಗಿ ಈಗ ಹೊರ ಬಿಡುವಂಥ ಒಂದು ಪ್ರಾಥಮಿಕ ಮಾಹಿತಿ ಇರುವಂಥದ್ದು. ಹೀಗಾಗಿ ಏನು ಸಾಕಷ್ಟು ಸವಾಲು ಆಗಿರುವಂಥದ್ದು. ಯಾಕಂದರೆ ಕೆರೆ ಕಟ್ಟೆಗಳಿಗೆ ನೀರನ್ನು ತುಂಬಿಸಬೇಕು, ಜೊತೆಗೆ ರೈತರಿಗೆ ನೀರನ್ನು ಕೊಡಬೇಕು. ಇದಲ್ಲದೆ ಕುಡಿಯುವ ನೀರಿಗೂ ಕೂಡ ತುಂಗಭದ್ರಾ ಜಲಾಶಯ ಸರಬರಾಜಾಗಬೇಕು. ಹೀಗಾಗಿ 2ನೇ ಬೆಳೆಗಳಿಗೂ ಕೂಡ ಈಗ ನೀರನ್ನು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಪ್ರಾಥಮಿಕ ಮಾಹಿತಿಯನ್ನು ಅಧಿಕಾರಿಗಳು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಏನು ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಿರುವಂಥದ್ದು. ಈಗಾಗಲೇ 1,20,000 ಕ್ಯೂಸೆಕ್ಸ್ನಷ್ಟು ನದಿಗೆ ನೀರನ್ನು ಹೊರಬಿಟ್ರೆ ಇನ್ನು ಸಂಜೆ ವೇಳೆಗೆ ಇದು ಹಂತ ಹಂತವಾಗಿ 2 ಲಕ್ಷದವರೆಗೂ ಕೂಡ ಈಗ ನೀರನ್ನು ಅಧಿಕಾರಿಗಳು ಹೊರ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ನದಿ ಪಾತ್ರದ ಜನರು ಹಾಗೆ ಜಮೀನುಗಳಿಗೂ ಕೂಡ ಸಾಕಷ್ಟು ನೀರು ನುಗ್ಗುವಂಥ ಒಂದು ಆತಂಕ ಇರುವಂಥದ್ದು. ಹೀಗಾಗಿ ನದಿ ಪಾತ್ರದಲ್ಲಿ ಇರತಕ್ಕಂಥ ಜನರಿಗೂ ಕೂಡ ಈಗ ಆತಂಕ ಶುರುವಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಯಳಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.